ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಉಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ, ನೇಗಿಲ ಯೋಗಿ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಾನುಲಿ ವರದಿ, ನಂತರ ಪೇಟೆಧಾರಣೆ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಶಳಿಕ್ಯಾತ್ ಹಾಗೂ ಸಂಗಡಿಗರಿಂದ ಬಯಲಾಟದ ಪದವೊಂದನ್ನು ಕೇಳೋಣ. ಬನ್ನಿ ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಂದವರೇ, ಈಗ ಕೇಳೋಣ. ನಿನ್ನೆ ದಿನಾಂಕ 27/4/2022 ಸಿಂಧನೂರು ತಾಲೂಕಿನ RH ಕ್ಯಾಂಪ್ 2ರಲ್ಲಿ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಪ್ರಧಾನಮಂತ್ರಿ ಫಸಲ್ ವಿಮಾ ಪಾಠಶಾಲಾ ಕಾರ್ಯಕ್ರಮದ ಬಾನುಲಿ ವರದಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ನಿನ್ನೆ ದಿನಾಂಕ 27/4/2022 ಸಿಂಧನೂರು ತಾಲೂಕಿನ RH ಕ್ಯಾಂಪ್ 2ರಲ್ಲಿ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಅಂತಂದ್ರೆ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ರೈತರ ಕ್ಷೇತ್ರ ಮಟ್ಟದಲ್ಲಿ ಮತ್ತು ಗ್ರಾಮಗಳಲ್ಲಿ ತಿಳುವಳಿಕೆ ನೀಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಿನ್ನೆಯ ದಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಪಾಠಶಾಲಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು, ಸಾಮಾನ್ಯ ಗ್ರಾಹಕ ಸೇವಾ ಸಿಬ್ಬಂದಿಗಳು ಹಾಗೆಯೇ ಬೆಳೆ ವಿಮಾ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ರೈತ ಬಾಂಧವರಿಗೆ ತಿಳುವಳಿಕೆಯನ್ನು ನೀಡಿದರು. ಆರಂಭದಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಸಚಿವರಾದ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು ಆನ್ಲೈನ್ ಮೂಲಕ ರೈತ ಬಾಂಧವರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿಯನ್ನು ನೀಡಿದರು. ಕಳೆದ ಸಾಲಿನಲ್ಲಿ ರೈತ ಬಾಂಧವರಿಗೆ ದೊರೆತಿರುವ ವಿಮೆಯ ವಿವರ, ರೈತ ಉತ್ಪಾದಕ ಕಂಪನಿಗಳ ಮಹತ್ವ ಜೊತೆಗೆ ಸಾವಯವ ಕೃಷಿಯಿಂದಾಗುವ ರೈತರಿಗೆ ಮಾಹಿತಿಯನ್ನು ಆನ್ಲೈನ್ನಲ್ಲಿ ದೇಶವನ್ನುದ್ದೇಶಿಸಿ ಅವರು ಮಾತುಗಳನ್ನಾಡಿದ್ದು ಹೀಗೆ. हम सबके लिए बहुत ही सौभाग्य की बात है कि आजादी के 75 साल अमृत महोत्सव के अवसर को अपनी आंखों से देखने का, उसे महसूस करने का, उसमें संकल्प लेने का
यह सौभाग्य हमारे जीवन में हमें प्राप्त हुआ है। हम सब जानते हैं कि 75 साल पहले देश गुलाम था। हमारे पूर्वजों ने भारत माता के पैरों में पड़ी हुई स्वतंत्रता की बेड़ियों को काटने के लिए वर्षों तक स्वतंत्रता आंदोलन चलाया। इस स्वतंत्रता आंदोलन अनेक बलिदान हुए, बहुत सारी जवानियां इसकी बेदी पर चढ़ गई और बलिदान के परिणाम स्वरूप लहू से सनी हुई मूल्यवान आजादी हम सब लोगों को प्राप्त हुई है। इसलिए इस आजादी के प्रति हमारा समर्पण, आजादी के प्रति हमारा गौरव, लोकतंत्र के प्रति हमारी निष्ठा और अपने देश को बढ़ाने के लिए निरंतर योगदान करते रहने का जज्बा, यह निश्चित रूप से हम सबके मन में होना ही चाहिए। आने वाले कल में आजादी जब 100 साल की होगी तो भारत कैसा होगा, हमारे देश का किसान कैसा होगा, नौजवान कैसा होगा, उसकी माली हालत कैसी होगी, देश की प्रतिष्ठा कैसी होगी। इस दृष्टि से संकल्पबद्ध होकर आने वाले 25 वर्षों की कार्य योजना तैयार करना, संकल्प लेना, यह आजादी के अमृत महोत्सव के मौके पर हम सबके लिए करनी है। और आज का यह कार्यक्रम प्रधानमंत्री फसल बीमा योजना को समर्पित है। ये कार्यक्रम इसलिए आयोजित किया जा रहा है कि हमारे देश में लगभग 14 करोड़ किसान हैं। 14 करोड़ किसानों में फसल बीमा योजना का लाभ पहुंचे, यह उद्देश्य इस कार्यक्रम का है। सरकार की कोशिश रहती है कि किसान पर प्रीमियम कम पड़े और अगर नुकसान हो तो उसका ठीक मुआवजा किसान को मिल जाए, जिससे कि वो तकलीफ का सामना न करे। प्रधानमंत्री फसल बीमा योजना लागू की गई। आज मुझे कहते हुए प्रसन्नता है कि बड़ी संख्या में किसान इस योजना से जुड़ रहे हैं। लेकिन कभी कभी हम गांव में जाते हैं, प्राकृतिक प्रकोप हो जाता है, किसान की फसल नष्ट हो जाती है, किसान से मिलते हैं तो वो रोता है, गाता है। अभी तक मुझे ध्यान है कि इस योजना के अंतर्गत किसानों का प्रीमियम 21,000 करोड़ रुपया जमा हुआ। जहां जहां नुकसान हुआ है वहां 21,000 करोड़ के विरुद्ध 1,15,000 करोड़ रुपए से अधिक का मुआवजा किसानों के खाते में जमा किया गया। अब ये फसल बीमा योजना नहीं होती तो 1,15,000 करोड़ रुपया किसान को नहीं मिलता। आजादी के अमृत महोत्सव के अवसर पर फसल बीमा आम किसान तक पहुंचे। प्रधानमंत्री किसान सम्मान निधि, उस योजना में जो पात्र किसान बचे हैं, जल्दी से जल्दी अभियान चलाकर राज्य सरकारें उनके नामों को भी भेजें, जिससे कि हर छोटे किसान को, पात्र किसान को किसान सम्मान निधि का लाभ भी मिल सके। लेकिन मैं धन्यवाद देना चाहता हूं केंद्र सरकार की हमारी टीम, हमारे सचिव महोदय और राज्य सरकार, इन सब ने मिलकर जो प्रयत्न किया, तो आज लगभग 11.5 करोड़ किसान इस योजना में पंजीबद्ध हो गए हैं और अभी तक 1,82,000 करोड़ रुपया सम्मान निधि का किसानों के खाते में जमा किया गया। जो किसान बचे हैं उनके लिए पैसा है, वो ऑनलाइन भी अप्लाई कर सकते हैं, सीएससी के माध्यम से भी आ सकते हैं और राज्य सरकार के अधिकारी थोड़ा चिंता करके अभियान चलाकर प्रधानमंत्री किसान सम्मान निधि के कार्यक्रम में ऐसा कोई आदमी अमृत महोत्सव के अवसर पर बचना नहीं चाहिए जो पात्र है और उसको सम्मान निधि नहीं मिल रही है। तो आजादी के अमृत महोत्सव के अवसर पर इस संकल्प को भी, यह निश्चित रूप से हमारे इस 25 तारीख से 30 तारीख के बीच में जो अभियान चल रहा है, इस अभियान में इन सब विषयों को निश्चित रूप से महत्व दिया जा रहा है। कृषि क्षेत्र में किसान की आमदनी बढ़े, यह भारत सरकार की प्राथमिकता है। भारत सरकार राज्य सरकारों के साथ मिलकर संयुक्त रूप से तीव्र गति से कार्यक्रमों का संचालन कर रही है। हमारे कृषि क्षेत्र में काम करने वाले वैज्ञानिक नए नए अनुसंधान कर रहे हैं, मौसम के अनुसार, जलवायु के अनुसार नए नए बीजों को इजाद कर रहे हैं। प्लांटेशन के काम को भी आगे बढ़ाया जा रहा है और कोशिश की जा रही है कि जो खेती और किसानी हमारे देश की रीढ़ की तरह है, इस रीढ़ को और मजबूत किया जाए, इस बैकबोन को और ताकत दी जाए। यह बात हम सब भली भांति जानते हैं कि हमारे देश में कृषि की प्रधानता है। अभी कोविड का समय था, उस समय भी आप सबने अनुभव किया होगा कि सरकार कृषि क्षेत्र के प्रति बहुत गंभीर थी। लॉकडाउन भी हुआ, कोविड भी आया,
सारा देश थमसा गया था, लेकिन कृषि का कार्यक्रम चलता रहा और किसान ने बम्पर पैदावार की, बम्पर खरीद हुई, लॉजिस्टिक उपलब्ध कराने का काम हुआ और किसान ने उपलब्ध साधनों में रहकर आगामी फसलें उनकी भी तैयारी की जो गत वर्ष से ज्यादा थी। यह इस बात का परिचायक है कि खेती मजबूत रहेगी तो देश मजबूत रहेगा। प्रधानमंत्री जी की इच्छा है कि बाकी सब सेक्टर में काम करेंगे, सारे सेक्टर आगे बढ़ना चाहिए, लेकिन हमारा जो अन्नदाता है वह सुखी होना चाहिए, समृद्ध होना चाहिए, उसके घर में सुकून होना चाहिए और देश के नवनिर्माण में वो योगदान कर सके, इसके लिए वो समृद्ध होना चाहिए। कि जब वाजपेयी जी प्रधानमंत्री थे, किसान साहूकारी के कर्ज से मुक्त हो, इसलिए केसीसी का कंसेप्ट लाया गया था। उस समय साधन कम थे, केसीसी की सीमा कम थी, किसान भी कम जोड़े हुए थे, लेकिन पिछले 7 सालों में प्रधानमंत्री नरेंद्र मोदी जी की कृषि के प्रति जो चिंता है, उसी का परिणाम है कि मोदी जी ने केसीसी को अभियान के रूप में लिया। पशुपालकों को भी केसीसी का लाभ मिले, यह प्रावधान भी किया गया और आज प्रधानमंत्री जी के नेतृत्व के कारण, उनके दिशा निर्देशन के परिणाम स्वरूप 15 लाख करोड़ रुपया केसीसी का किसानों के पास है। साथ ही केसीसी का भी अभियान इस दौरान चल रहा है। अभी 24 अप्रैल को पंचायती राज दिवस था, गांव-गांव में ग्राम सभा की बैठक हुई थी और उस समय केसीसी पर भी बात हुई और सम्मान निधि पर भी बात हुई और ये कोशिश की गई है कि जो लोग केसीसी से नहीं जुड़े उन्हें जल्दी से जल्दी जुड़ना चाहिए, जिससे वो साहूकारी के लोन से मुक्त हो सके, अनाप शनाप ब्याज से बच सके और समय पर पैसा जमा करके 4% पर वो लोन लेके अपनी खेती बाड़ी को आगे बढ़ा सके। हमारे देश में 86% छोटे किसान हैं। छोटे किसान स्वयं भी निवेश करने की स्थिति में नहीं होते और इतने दूरस्थ स्थान तक कोई बड़ा आदमी भी निवेश करने जाता नहीं। कृषि का क्षेत्र निवेश से अछूता रहा है, इसलिए कहीं कहीं कृषि के क्षेत्र में घाटा होता हुआ भी दिखाई देता है। ये निवेश बढ़ना चाहिए, छोटे किसान की ताकत बढ़नी चाहिए, सरकार की प्राथमिकता पर छोटा किसान रहे सुनिश्चित होना चाहिए और इसलिए प्रधानमंत्री जी ने कृषि उत्पाद संगठन एफपीओ बनाने की योजना बनाई। इस योजना पर केंद्र सरकार 5 वर्षों में 6,865 करोड़ रुपया खर्च करने वाली है। आप सब लोगों से आग्रह करना चाहता हूं कि जो एफपीओ बन रहे हैं ब्लॉक में, उस एफपीओ के अभियान से हम जुड़े। एफपीओ का मेंबर बनने के बाद आप एक तौर से सामूहिक खेती कर सकेंगे। आपको जो आदान खरीदना है वो आपको थोक भाव में मिल सकेगा, आपको टेक्नोलॉजी का सपोर्ट मिल सकेगा, अच्छी फसल पर आप जाएं, इसके लिए मार्गदर्शन आपको मिल सकेगा। बुआई से लेकर बाजार तक एफपीओ को सीबीओ मदद करे, यह केंद्र सरकार ने तय किया है। गांव-गांव में लोग फैले हुए हैं, किसान इन एफपीओ से जुड़ेंगे तो जो उनका उत्पादन होगा वो एक ही प्रकार का होगा, अच्छी क्वालिटी का होगा, वैश्विक मानकों पर वो ठहर सके, ऐसी क्वालिटी का उत्पादन करने की कोशिश की जाएगी। और जो एफपीओ उसे बाजार में बेचना चाहते हैं तो मनचाहा दाम के लिए आप बार्गेनिंग कर सकते हो, क्योंकि एक छोटा किसान 5 बीघा का है, वो तो किसी से बार्गेनिंग कर ही नहीं सकता। लेकिन अगर 300 किसान 5-5 बीघा के मिल जाएं और एफपीओ बना लें तो 1500 बीघा का रकबा हो जाता है। तो 1500 बीघा के लिए खाद खरीदोगे तो सस्ता मिलेगा, दवाई खरीदोगे तो सस्ता मिलेगा, टेक्नोलॉजी लोगे तो सस्ता मिलेगा, एक ही प्रकार की क्वालिटी होगी, एक ही प्रकार की सिंचाई होगी, एक ही प्रकार की सॉइल हेल्थ रिकमेंडेशन होगी और एक ही प्रकार का जब उत्पादन होगा तो उत्तर प्रदेश का बैठा हुआ किसान कलकत्ता के मंडी में व्यापारी से कह सकता है कि ये क्वालिटी है मेरे पास और 1500 बीघा का ये उत्पादन है, तो मुझसे सौदा करो, मैं इस दाम पर देने को तैयार हूँ। इससे किसान की ताकत बढ़ेगी और किसान को वाजिब दाम मिलेंगे। साथ ही साथ ये भी सरकार ने तय किया है कि एफपीओ को अगर अपने उत्पादन का प्रोसेस करना है तो
तो वो प्रोसेसिंग भी कर सकता है। 2 करोड़ रुपए तक के लोन पर 3% ब्याज की सब्सिडी भी उसको मिलेगी। 2 करोड़ रुपए तक के लोन पर उसको किसी भी प्रकार की गारंटी नहीं देना पड़ेगी। ऐसे एक एफपीओ के किसान खेती करें, अपने उत्पादन की प्रोसेसिंग करें, पैकेजिंग करें, लेबलिंग करें और एक्सपोर्ट करें या देश के बाजार में बेचें। इसका भी फायदा निश्चित रूप से किसानों को एफपीओ कार्यक्रम के माध्यम से मिलने वाला है। अच्छा बाजार मिले, टेक्नोलॉजी का पूरा उपयोग हो, ट्रांसपेरेंसी ना हो, मंडी में किसान का शोषण ना हो, इसलिए ई-नाम परियोजना भारत सरकार ने प्रारंभ की। अभी देश भर की हम सब अभी रासायनिक खेती कर रहे हैं, उससे उत्पादन भी हो रहा है। एक कालखंड था जब आपको ध्यान होगा खाद्यान्न का हमारे यहाँ अभाव था, खेती का रकबा भी कम था, सिंचाई के साधन भी कम थे, बिजली की उपलब्धता नहीं थी, टेक्नोलॉजी नहीं थी, तो इसके कारण खाद्यान्न का अभाव था। उस समय सरकारों ने प्रयत्न किया, हरित क्रांति शुरू हुई और मुझे कहते हुए प्रसन्नता है कि देश भर को उस क्रांति का लाभ मिला। लेकिन पंजाब, हरियाणा, पश्चिमी उत्तर प्रदेश, इस क्षेत्र के किसानों ने बहुत परिश्रम पूर्वक खेती को आगे बढ़ाया और देश का पेट भरने का खाद्यान्न उन्होंने बहुत मेहनत करके उगाया और उसी का परिणाम है कि आज हम सब लोग खाद्यान्न की दृष्टि से आत्मनिर्भर ही नहीं, सरप्लस है। इसके लिए मैं पंजाब, हरियाणा और बाकी देश भर के सभी किसानों को बहुत बधाई देता हूं, बहुत शुभकामनाएं देता हूं कि भारत का किसान सिर्फ क्वांटिटी पैदा नहीं कर रहा, अब उसका ध्यान क्वालिटी पर आ गया है। क्रॉप डाइवर्सिफिकेशन के मामले में, महंगी फसलों की ओर जाने के मामले में किसान अब चर्चा कर रहे हैं। जहां जहां साधन मिल रहा है वहां वो महंगी फसलों की ओर जा रहे हैं और उसी का परिणाम है कि हम खाद्यान्न में तो कीर्तिमान हासिल कर ही रहे हैं, लेकिन बागवानी के क्षेत्र में, दूध के क्षेत्र में, पशुपालन के क्षेत्र में, मछली पालन के क्षेत्र में ये हमारा किसान बहुत बेहतर काम कर रहा है। हमको आजादी के अमृत महोत्सव के अवसर पर संकल्प करना चाहिए कि हर चीज में कृषि उत्पादन की दृष्टि से हम दुनिया में नंबर 1 होंगे। क्वालिटी जो बढ़ रही है उसी का परिणाम है कि कृषि उत्पादों का निर्यात विगत दिनों 4 लाख करोड़ रुपए का हुआ है। 4 लाख करोड़ रुपए के एक्सपोर्ट क्वालिटी पैदा करना, ये मैं समझता हूं हिंदुस्तान के किसान इसके लिए बहुत ही आजादी के अमृत महोत्सव के इस शुभ अवसर पर आप सब किसान भाइयों और बहनों को आह्वान करना चाहता हूं कि जो किसान समृद्ध हैं, जो किसान टेक्नोलॉजी से जुड़े हैं, जो किसान योजनाओं का लाभ ले रहे हैं, उससे उनके परिवार में, घर में दिनों दिन तरक्की हो रही है। उनकी आमदनी 2 गुनी तो कहने की बात है, लेकिन 10-10 गुनी उनकी आमदनी बढ़ रही है। वो किसान भी एक तौर से कृषि के राजदूत बनकर गांव-गांव जाएं, राज्य सरकार की और केंद्र सरकार की मदद करें। आपका मार्गदर्शन और आपका जो प्रयोग है उससे गांव का आम किसान जुड़े, निश्चित रूप से खेती की अर्थव्यवस्था को हम मजबूत बना पाएंगे, किसान को समृद्ध बना पाएंगे और जब देश की आजादी के 100 बरस होंगे तो जीडीपी में कृषि के क्षेत्र का योगदान उल्लेखनीय होगा। इस दिशा में हम सब मिलकर आगे बढ़ें, यही प्रार्थना है। बहुत बहुत धन्यवाद। ನಂತರ ರಾಯಚೂರು ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಪ್ರಗತಿ ಮತ್ತು ಅನುಷ್ಠಾನ, ರೈತರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಅನುಸರಿಸಬೇಕಾದ ಕ್ರಮಗಳ ಕುರಿತು ರಾಯಚೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ದೇವಿಕಾ ಆರ್ ಅವರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ನೆರವೇರಿದಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನ ನೀಡಿದರು. ಈ ದಿನ ನಾವು ಫಸಲ್ ಬಿಮಾ ಪಾಠಶಾಲಾ ಅಂತ ಒಂದು ಕಿಸಾನ್ ಭಾಗಿದಾರಿ ಪ್ರಾಥಮಿಕ್ ಹಮಾರಿ ಅಂತ ಒಂದು ಪ್ರೋಗ್ರಾಮನ್ನ 24ನೇ ತಾರೀಕಿಂದ, ಅಂದರೆ ನಮ್ಮ ಭಾರತ ದೇಶದಲ್ಲೇ 70% ಅಷ್ಟು ಕೃಷಿ ಅವಲಂಬಿತ ಇರೋದ್ರಿಂದ ಮತ್ತು ಎಲ್ಲ ರೈತರೇ ಆಗಿರೋದ್ರಿಂದ ಅಂಥವರಿಗೆ ನಾವು ಏನು ನಮ್ಮ ಕೃಷಿ ಇಲಾಖೆಯಿಂದ ಸೌಲಭ್ಯಗಳನ್ನ ಕೊಡ್ಬೋದು ಅಂಥೇಳಿ ಯಾವ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಇವೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಸಂಡೇ 24ರಿಂದ ಪ್ರಾರಂಭ ಆಯಿತು ಇದು ಪ್ರೋಗ್ರಾಮ್ ಅಭಿಯಾನ.
ಅದರಲ್ಲಿ ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ತಮಗೆಲ್ಲ ಗೊತ್ತಿರಬಹುದು. ಈಗ ಆಲ್ರೆಡಿ ಯಾರು PM ಕಿಸಾನಲ್ಲಿ ವರ್ಷಕ್ಕೆ 6,000 ಕೇಂದ್ರ ಸರ್ಕಾರದಿಂದ, 4,000 ನಮ್ಮ ರಾಜ್ಯ ಸರ್ಕಾರದಿಂದ ಈಗ ಆಲ್ರೆಡಿ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಿದೆ. ಎವ್ರಿ 4 ಮಂತ್ಸ್ಗೆ ಒಂದು ಸಾರಿ 2,000 ರೂಪಾಯಿ ಹಾಗೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಿದೆ. ಅಂಥ ಬೆನಿಫಿಷಿಯರಿಗಳಿಗೆ ನಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡಲಿಕ್ಕೋಸ್ಕರ ಸಾಲವನ್ನು ನೀಡಬಹುದು. ಅಂದರೆ ಯಾರಿಗೆ ಆಲ್ರೆಡಿ ಕೃಷಿ ಸಾಲ ತೊಗೊಂಡಿಲ್ಲ, ಕ್ರಾಪ್ ಲೋನ್ ತೊಗೊಂಡಿಲ್ಲ ಅಂಥವರಿಗೆ 3 ಲಕ್ಷದವರೆಗೆ ಕೃಷಿ ಸಾಲನ ಕೊಡ್ತಾರೆ. ಅಂಥವ್ರನ್ನ ಎನ್ರೋಲ್ಮೆಂಟ್ ಪ್ರಾರಂಭ ಆಗಿದೆ. ಇದು 1ನೇ ತಾರೀಕುವರೆಗೂ ನಡೆಯುತ್ತೆ. ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಇದನ್ನು ಮಾಡ್ತಿದ್ದಾರೆ. ತಮ್ಮ ಗ್ರಾಮ ಪಂಚಾಯತಿ PDOಗಾಗಲಿ ಇಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರ ಅಗ್ರಿಕಲ್ಚರ್ ಆಫೀಸರ್ನಾಗಲಿ ನೀವು ಮೀಟ್ ಮಾಡಿದ್ರೆ ಗೊತ್ತಾಗುತ್ತೆ. PM ಕಿಸಾನ್ದು ನಮ್ಮಲ್ಲಿ ಲಿಸ್ಟ್ ಇದೆ. ಯಾರ್ಯಾರು PM ಕಿಸಾನ್ ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲನೂ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ನೀಡಬೇಕು ಅಂಥೇಳಿ ನಿನ್ನೆ ನಾವು ನಮ್ಮ KVKಯಲ್ಲಿ ಕಿಸಾನ್ ಮೇಳನ ಮಾಡಿದ್ವಿ. ಅಂದರೆ ರೈತರಿಗೆ ನಮ್ಮ ಇಲಾಖೆ ಯೋಜನೆಗಳನ್ನು ಏನು ಕೇಂದ್ರ ಸರ್ಕಾರದ ಯೋಜನೆಗಳಿದೆ ಇಲ್ಲಾಂದರೆ ರಾಜ್ಯ ಸರ್ಕಾರದ ಯೋಜನೆಗಳಿವೆ ಅವುಗಳನ್ನು ನಮ್ಮ ರೈತರಿಗೆ ತಿಳಿಸುವಂಥ ಕಾರ್ಯಕ್ರಮ. ಪ್ಲಸ್ ನಮ್ಮಲ್ಲಿ ಕೃಷಿ ಪ್ರಶಸ್ತಿ ಅಂತ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಿಂದನೂ ಕೊಡ್ತಾರೆ. ಮತ್ತು ನಮ್ಮ ಇಲಾಖೆಯಿಂದನೂ ಸಹ ನಾವು ಆತ್ಮ ಯೋಜನೆಯಲ್ಲಿ ಕೊಡ್ತೀವಿ. ಬೆಳೆ ಸ್ಪರ್ಧೆಯಲ್ಲಿ ರೈತರಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ. ಇಂಥವೆಲ್ಲ ಪ್ರೋಗ್ರಾಮ್ಗಳಿವೆ. ಸೊ ಅದಕ್ಕೋಸ್ಕರ ಆ ಯೋಜನೆಯನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು. FPOಗಳನ್ನು ಮಾಡ್ತಿದ್ದಾರೆ ಅಂತ. ಅಂದರೆ ಒಂದು ಹೋಬಳಿಯಲ್ಲಿ ಮೇಜರ್ ಕ್ರಾಪ್ ಏನಿರುತ್ತೆ, ಈಗ ಭತ್ತ ಇರುತ್ತೆ, ಭತ್ತನ ಬೆಳೆಯುವಂಥ ರೈತರನ್ನೇ ಒಂದು FPO ಅಂದರೆ ರೈತ ಉತ್ಪಾದಕ ಸಂಸ್ಥೆ ಅಂಥೇಳಿ ನಮ್ಮ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ನಬಾರ್ಡ್ ಅವರು ಸಹ ಮಾಡಿದ್ದಾರೆ FPOಗಳನ್ನ. ಮತ್ತು ನಮ್ಮ ಇಲಾಖೆಯಿಂದನೂ ಸಹ FPOಗಳ ಫಾರ್ಮೇಷನ್ ಪ್ರತಿ ವರ್ಷ ಆಗ್ತಿದೆ. ಕಳೆದ ವರ್ಷ ನಾವು 9 FPOಗಳನ್ನ ಫಾರ್ಮೇಷನ್ ಮಾಡಿದ್ದೀವಿ. ನೀವು ಸಹ ನಿಮ್ಮ ರೈತರುಗಳನ್ನ ಅದು ಕಂಪನೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅಂಥ FPOಗಳಿಗೆ ಈಗ ಅವ್ರು ಹೇಳಿದ್ರು MSP ಇಲ್ಲಿವರೆಗೂ ಏನಿತ್ತು, ಪ್ರೊಡಕ್ಷನ್ ಆಸ್ಪೆಕ್ಟ್ ಇತ್ತು, ಅಂದರೆ ಉತ್ಪಾದನೆ ಮೇಲೆ ಹೆಚ್ಚು ಗಮನ ಕೊಡ್ತಿದ್ವಿ. ಬಟ್ ಇನ್ನು ಮುಂದೆ ಏನು ಉತ್ಪಾದನೆ ಮಾಡಿದ್ದೀವಿ ಅದರ ಕ್ವಾಲಿಟಿ ಅದು ಹೆಚ್ಚಿಗೆ ಇಂಪಾರ್ಟೆನ್ಸ್ ಆಗುತ್ತೆ ಅನ್ನೋದು. ಉತ್ಪಾದನೆ ಎಲ್ಲ ಕಲ್ತ್ಬಿಟ್ಟಿದ್ದೀರಿ. ಈಗ ಆಲ್ರೆಡಿ ನಮ್ಮ ಸ್ಟೇಟ್ ಲೆವೆಲ್ಗೆ ಆವ್ರೇಜ್ ಇಲ್ಲಿ ನೋಡಿದ್ರೆ ನಮ್ಮ ರಾಯಚೂರಾಗಲಿ ಯಾದಗಿರಿ ಆಗಲಿ ಭತ್ತದಲ್ಲಿ ತುಂಬ ಜಾಸ್ತಿ ಬೆಳೀತಿದ್ದಾರೆ. ಅದೇ ತಕ್ಕಾಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ನು ಆಗ್ತಿದೆ. ಸೊ ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಬೆಳೆದ್ರೆ ನೀವು ಎಕ್ಸ್ಪೋರ್ಟು ಸಹ ಮಾಡ್ಬೋದು ಅಂತ. ಈವನ್ ನಿಮ್ಮ FPOಗಳಿಂದನೇ ಎಕ್ಸ್ಪೋರ್ಟ್ ಮಾಡ್ಬೋದು. ನಿಮ್ಮ ರೈತರು ಏನು 500ರಿಂದ 1,000 ಜನ ರೈತರನ್ನ ಅದರಲ್ಲಿ ರಿಜಿಸ್ಟರ್ ಮಾಡಬೇಕು. ಅಂದರೆ ಶೇರ್ ಹೋಲ್ಡರ್ಸ್ ಆಗಿರಬೇಕು. ನೀವು ಎಷ್ಟು ಶೇರ್ ಕಲೆಕ್ಟ್ ಮಾಡ್ತೀರಿ ಅದಕ್ಕೆ ಇಲಾಖೆಯಿಂದ ಅಂದರೆ ಸರ್ಕಾರದಿಂದ ನಿಮಗೆ FPO ಸ್ಟ್ರೆಂಥನಿಂಗ್ಗೆ ಕೊಡ್ತಾರೆ. ಸೊ ನೀವು ಒಂದು FPO ಫಾರ್ಮೇಷನನ್ನು ಮಾಡ್ಕೋಬೇಕು. ಆ್ಯಕ್ಚುಲಿ ನಮ್ಮ ಜಿಲ್ಲೆಯಲ್ಲಿ ನಾವು 9 ಮಾಡಿದ್ದೀವಿ. ಪ್ಲಸ್ ನಬಾರ್ಡ್ ಅವರು ಒಂದು 25 ಮಾಡಿದ್ದಾರೆ. ಟೋಟಲಿ ಒಂದು 30-35 FPOಗಳಿಗೆ ಆಲ್ರೆಡಿ ಎಕ್ಸಿಸ್ಟ್ ಇದೆ. ಅಂದರೆ ಬೇಸ್ಡ್ ಆನ್ ದಿ ಕ್ರಾಪ್ ಮೇಲೆ. ಈಗ ಭತ್ತದಲ್ಲಾಗಿರ್ಬೋದು, ಜೋಳದಲ್ಲಾಗಿರ್ಬೋದು, ಕಾಟನಲ್ಲಿ ಮಾಡಿಲ್ಲ, ಅದು ಕಮರ್ಷಿಯಲ್ ಕ್ರಾಪ್ ಅಂತ ಹೇಳಿ ಬೆಲೆನೂ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಹತ್ತಿಗೆ. ಅದಕ್ಕೋಸ್ಕರ ಇನ್ನು ಏನೇ ಪಲ್ಸಸ್ ಅಂದರೆ ಈಗ ಎಣ್ಣೆಕಾಳು ಬೀಜ ಆಗಿರ್ಬೋದು ಅಥವಾ ಬೇಳೆಕಾಳುಗಳು ಅಂಥವುಗಳನ್ನು ಸಹ ನಾವು FPOಗಳನ್ನು ಫಾರ್ಮೇಷನ್ ಮಾಡಿದ್ದೀವಿ. ನೀವು ಸಹ ನಿಮ್ಮ ಹೋಬಳಿ ಮಟ್ಟದಲ್ಲಿ ಒಂದು FPOನ ಫಾರ್ಮೇಷನ್ನ ಮಾಡ್ಕೊಳ್ಳಿ. ಅದರಿಂದ ಎಲ್ಲ ಸೌಲಭ್ಯಗಳು ಇಲಾಖೆದು ತಮಗೂ FPO ಮೂಲಕ ದೊರೆಯುತ್ತೆ. ಸೊ ಅದನ್ನು ಅವರು ಏನು ನೀವು ಉತ್ಪಾದನೆ ಮಾಡ್ದೇನೆ ಅದನ್ನು ಲಿಂಕ್ ಮಾಡ್ತಾರೆ, ಮಾರ್ಕೆಟ್ ಲಿಂಕ್ ಮಾಡೋದಕ್ಕೋಸ್ಕರ. ಅಲ್ಲಿ ನಮ್ಮಲ್ಲಿ ODOP ಅಂತಿದೆ, ಅಂದರೆ ಒಂದು ಡಿಸ್ಟಿಕ್ ಒಂದು ಪ್ರಾಡಕ್ಟ್ ಅಂತ. ನಮ್ಮ ಜಿಲ್ಲೆಗೆ ಸೆಲೆಕ್ಷನ್ ಆಗಿರೋದು ಚಿಲ್ಲಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಇಲ್ಲಿ ಆಗಿದೆ. ಅಂದರೆ ಈಗ 2 ಕೋಟಿವರೆಗೂ ನೀವೇನಾದರೂ ಅಗ್ರಿ ಬಿಸ್ನೆಸ್ ಮಾಡ್ತೀರಿ ಅಂದರೆ ಅಗ್ರಿಕಲ್ಚರ್ ಆಗಿ ಉಳಿದಿಲ್ಲ, ಈಗ ಅಗ್ರಿ ಬಿಸ್ನೆಸ್ ಆಗ್ಬಿಟ್ಟಿದೆ. ಬಿಸ್ನೆಸ್ ಅಂದರೆ ಏನು, ನೀವು ಬೆಳೀತಿದ್ರಿ ಅದನ್ನು ಮಾರ್ಕೆಟಿಂಗ್ ಮಾಡೋದಿದೆ ಇಂಪಾರ್ಟೆಂಟ್ ಅಂತ. ಅವಾಗ ಕ್ವಾಲಿಟಿ ಕೇಳ್ತಾರೆ. ನೀವು ಮಾರ್ಕೆಟಿಂಗ್ ಮಾಡುವಾಗ ನೀವು ಕ್ವಾಲಿಟಿ ಬೆಳೆದಿದ್ದೀರಾ ಏನು ಎತ್ತ ಅಂತೇಳಿ. ಸೊ ಅದಕ್ಕೋಸ್ಕರ ಸೊ MSP ಎಲ್ಲೂ ಸಹ ಭತ್ತ ಈ ಸಾರಿ ಅಂತೂ ನಮ್ಮ ಜಿಲ್ಲೆಯಲ್ಲಿ 7 ಲಕ್ಷ ಕ್ವಿಂಟಾಲ್ ಅಷ್ಟು ಜವಾರ್ ಖರೀದಿ ಆಗಿದೆ MSPಯಲ್ಲಿ. ಅಂದರೆ ಒಳ್ಳೆ ಪ್ರೈಸ್ ಸಿಕ್ತು ಅಂತ ತುಂಬಾನೇ ಎಲ್ಲ ರೈತರಿಗೂ ಇದರಿಂದ ಪ್ರಯೋಜನ ಆಗಿದೆ MSP ಇಂದ. ಭತ್ತದಲ್ಲೂ ಸಹ MSP ಸೆಂಟರ್ಸ್ ಇತ್ತು. ಬಟ್ ರೈತರು ಯಾರು ಹೊರಗಿಂದ ಮಾರ್ಕೆಟ್ ರೇಟಿಗೂ ಇಲ್ಲಿಗೂ ಆಲ್ಮೋಸ್ಟ್ ಕಡಿಮೆ ಇದೆ ಅಂತ ಹೇಳಿ ಹೊರಗಡೆನೆ ಮಾರ್ಕೊಂಡಿದ್ದಾರೆ. ಇವು ಎಲ್ಲ ಆಗಬೇಕು ಅಂದ್ರೂ ನಮ್ಮಲ್ಲಿ ಹವಾಮಾನ ವೈಪರೀತ್ಯ ಕಂಡು ಬರುತ್ತೆ ಯಾವಾಗ್ಲೂ. ಅಂದರೆ 2018-19 ನಮ್ಮಲ್ಲಿ ಬರ
ಬಂದಿತ್ತು. ಅದೇ 2019, 20, 21ರಲ್ಲಿ ತುಂಬಾ ಮಳೆ ಆಯ್ತು. ಅಂದ್ರೇನು, ನಿಮ್ಮ ಕ್ರಾಪ್ ಹಾರ್ವೆಸ್ಟ್ ಆಗುವಾಗ ಮಳೆ ಆಗುತ್ತೆ, ಅಂದ್ರೆ ಅದಕ್ಕೆ ಒಳ್ಳೆ ಬೆಲೆನೂ ಸಿಗಲ್ಲ, ಅದು ಕ್ವಾಲಿಟಿನೂ ಹೋಯ್ತು. ಈ ಪ್ರಾಬ್ಲಮ್ ಆಗುತ್ತೆ. ಏನ್ ಹೇಳೋದು, ಫಸಲ್ ಬಿಮಾ ಯೋಜನೆನ ಇಲ್ಲಿ ತುಂಬಾನೇ ಕಡಿಮೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಈಗ ಪಬ್ಲಿಸಿಟಿ ಕೊಟ್ರೆ ಅಟ್ಲೀಸ್ಟ್ ಈ ವರ್ಷ ಮುಂಗಾರು ಏನ್ ಪ್ರಾರಂಭ ಆಗುತ್ತೆ ಅಲ್ಲಿ ಭತ್ತನೇ ಬೆಳೆಯೋದ್ರಿಂದ ನಮ್ಮಲ್ಲಿ ಆಗಸ್ಟ್ 14ವರೆಗೂ ನಿಮಗೆ ಎನ್ರೋಲ್ಮೆಂಟ್ಗೆ ಟೈಮ್ ಇರುತ್ತೆ. ನೀವು ಏನು ಭತ್ತನ ನಾಟಿ ಮಾಡ್ತಿರೋ ಇಲ್ಲ ಅಂದ್ರೆ DSR ಮೆಥಡ್ ಅಲ್ಲಿ ಬೆಳಿತಿರೋ, ನೀವು ನಾಟಿ ಮಾಡಿದ ಇಷ್ಟು ದಿನಕ್ಕೆ, ಇಲ್ಲ ಅಂದ್ರೆ ನಮ್ಮ ಎನ್ರೋಲ್ಮೆಂಟ್ ಡೇಟ್ ಕಟ್ ಆಫ್ ಡೇಟ್ಗೆ ನೀವು ನಿಮ್ಮ ಕಾಮನ್ ಸರ್ವಿಸ್ ಸೆಂಟರ್ಸು ಇದೆ, ಪ್ಲಸ್ ನಿಮ್ಮಲ್ಲೇ ಬ್ಯಾಂಕ್ ಇದೆ, ಬ್ಯಾಂಕಲ್ಲೂ ಸಹ ನೀವು ಎನ್ರೋಲ್ಮೆಂಟ್ ಮಾಡ್ಕೊಳ್ಬಹುದು. ಹೆಚ್ಚಿನ ರೈತರು ಈ ಫಸಲ್ ಬಿಮಾ ಯೋಜನೆ ಪ್ರಯೋಜನ ಪಡ್ಕೋಬೇಕು. ಅದರಿಂದಾನೇ ಇದನ್ನ ಇಡೀ ರಾಷ್ಟ್ರದಲ್ಲೇನೆ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಪ್ರಚಾರ ಮಾಡಬೇಕು. ಜಾಸ್ತಿ ಹೆಚ್ಚು ಜನ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಯಾವ್ಯಾವ ಕ್ರಾಪ್ಗೆ ಎಷ್ಟೆಷ್ಟು ಅಮೌಂಟ್ ನಾವು ಕಟ್ಟಬೇಕಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ 98% ಗೌರ್ಮೆಂಟ್ ಕಟ್ಟುತ್ತೆ, ಇನ್ನು 2% ನೀವು ಅಷ್ಟೇ ನೀವು ಕಟ್ಟಬೇಕು ನಿಮ್ಮದು ಸೋಯಿಂಗ್ ಮಾಡಿದ ತಕ್ಷಣನೇ. ನಮ್ಮಲ್ಲಿ ಪ್ರತಿ ವರ್ಷನೂ ಮುಂಗಾರು ಮತ್ತೆ ಹಿಂಗಾರು ಎರಡೂನು ಕ್ರಾಪ್ ಸರ್ವೆ ಆಗ್ತಿದೆ. ನಿಮ್ಮ ಕ್ರಾಪ್ ಸರ್ವೆನ ನೀವೇ ಮಾಡ್ಕೋಬೇಕನ್ನೋದಿದೆ. ರೈತರ ಆ್ಯಪ್ನೇ ಬಿಡುಗಡೆ ಮಾಡ್ತೀವಿ. ಫಸ್ಟ್ಗೆ ನೀವೇ ರೈತರು ಹೋಗಿ ನಿಮ್ಮ ಹೊಲದಲ್ಲಿ ನಿಂತು ನಾವು ಇಂಥದ್ದು ಬೆಳೆ ಬೆಳೆದಿದ್ದೀವಿ ಅಂತ ಆ್ಯಪ್ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ಆ್ಯಕ್ಚುಲಿ ನಾವು PRಗಳನ್ನ ನೇಮಿಸ್ತೀವಿ. ನೀವು ಮಾಡ್ಕೊಳ್ದೇ ಇರುವಾಗ ನಮ್ಮ PR ಬಂದು ಕ್ರಾಪ್ ಸರ್ವೆ ಮಾಡಿಕೊಡ್ತಾರೆ. ಸೊ ಇದು ನಿಮಗೆ ವ್ಯಾಲಿಡ್ ಆಗತ್ತೆ. ಅಂದರೆ ನಾವು ಇಂಥ ಕ್ರಾಪೇ ಬೆಳೆದಿದ್ದೀವಿ ಅಂತ ಕ್ರಾಪ್ ಸರ್ವೆಲ್ ರಿಜಿಸ್ಟರ್ ಆಯಿತು ಅಂದರೆ ನಿಮಗೆ ಬೇರೆ ಯಾವುದೇ ಇದನ್ನು ತಂದು ಕೊಡೋದು ಬೇಕಾಗಿಲ್ಲ. ನಮ್ಮ ಕ್ರಾಪು ಇದೇನೆ ಅಂತ ಹೇಳಿ ಅಲ್ಲಿ ಕೊಟ್ಟರೆ ಅದು ವ್ಯಾಲಿಡ್ ಆಗುತ್ತೆ. ಕೆಲವೊಂದು ಜನ ಕೇಳಿದ್ರೆ ಭತ್ತ ಅಂತ ಬಂದ್ಬಿಟ್ಟಿರುತ್ತೆ, ನಾವೇನು ಮಾಡೋಕ್ಕಾಗೋದಿಲ್ಲ, ನಾವು ಬೇರೆ ಬೇರೆ ಬೆಳೆ ಬೆಳಿತೀವಿ, ಅವಾಗ ಇನ್ಶೂರೆನ್ಸ್ ಮಾಡಿದ್ರೆ ಹೇಗೆ ಅಂತ. ಸೊ ಅದಕ್ಕೋಸ್ಕರ ನೀವೇ 5 ಎಕರೆ ಇರುತ್ತೆ, ಕೆಲವರು 2 ಎಕರೆ ಭತ್ತ ಬೆಳೆದಿರ್ತಾರೆ, ಇನ್ನೊಂದು ಎಕರೆ ಸನ್ಫ್ಲವರ್ ಬೆಳಿತಾರೆ, ಇನ್ನೊಂದು ಎಕರೆ ಮತ್ತೊಂದು ಕ್ರಾಪ್ ಏನೋ ಬೆಳೆದಿರ್ತಾರೆ. ಅಂಥವನ್ನ ನೀವೇನೆ 5 ಎಕರೆದು ಫೋಟೋ ತೆಕ್ಕೊಂಡು 2 ಎಕರೆ ನಾನು ಇಂಥ ಬೆಳೆ ಬೆಳೆದಿದ್ದೀನಿ ಅಂತ ಅಪ್ಲೋಡ್ ಮಾಡ್ಬೋದು. ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಸಹ ಇರ್ತಾರೆ. ನಿಮಗೆ ಯಾವುದೇ ವಿಷಯದಲ್ಲಿ ಅಂಥದ್ರಲ್ಲಿ ನಿಮಗೆ ಎಲ್ಲಿ ಬೇಕಂದ್ರೂ ಅವರು ನಿಮಗೆ ಸಹಾಯ ಮಾಡ್ತಾರೆ. ಫಸಲ್ ಬಿಮಾ ಯೋಜನೆ ಯಾವ್ಯಾವ ಕ್ರಾಪು ಎಷ್ಟೆಷ್ಟು ದಿನದಲ್ಲಿ ಯಾವ ಅಮೌಂಟ್ ಕಟ್ಟಬೇಕು ಅಂತ ಇನ್ನೂ ನಮಗೆ ಅದರದ್ದು ಗೈಡ್ಲೈನ್ಸ್ಗಳು ಬಂದಿಲ್ಲ. ಈ ವರ್ಷದ್ದು ಇನ್ನು 1 ತಿಂಗಳಾದ್ಮೇಲೆ ಮೋಸ್ಟ್ಲಿ ಬರುತ್ತೆ. ಅದು ಸ್ಟೇಟ್ ಲೆವೆಲಲ್ಲಿ ನಮಗೆ ಯಾವ್ಯಾವ ಕ್ರಾಪು ಯಾವ್ಯಾವ ಹೋಬಳಿಯಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೋದು ಅಂತ ಹೇಳಿ 3-4 ವರ್ಷದಿಂದ ಏನು ಫಸಲ್ ಬಿಮಾ ಯೋಜನೆ ಎನ್ರೋಲ್ಮೆಂಟ್ ಮಾಡ್ಕೊಂಡಿರೋದು ಮ್ಯಾಕ್ಸಿಮಮ್ ನಮ್ಮ ಜಿಲ್ಲೆಗೆ ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ ನಮ್ಮ ಇವರು ಹೇಳ್ತಾರೆ. ನಿಮಗೆ ಯಾವುದೇ ರೀತಿಯಾದ ಸಹಾಯ ಅಥವಾ ಸೌಲಭ್ಯ ನಮ್ಮ ಇಲಾಖೆಯಿಂದ ಬೇಕು ಅಂದ್ರೂ ತಮಗೆ ಖಂಡಿತ ದೊರೆಯುತ್ತೆ. ತಾವೂ ಸಹ ಇಲಾಖೆ ಸೌಲಭ್ಯಗಳನ್ನ ಪಡಿ ರೈತ ಸಂಪರ್ಕ ಕೇಂದ್ರನ ಸಂಪರ್ಕಿಸಿ, ಮತ್ತೆ ಇಲ್ಲ ಅಂದ್ರೆ ನಿಮ್ಮ ಕಾಮನ್ ಸರ್ವಿಸ್ ಸೆಂಟರ್ಗಳನ್ನ ಸಂಪರ್ಕಿಸಿ. ಯಾಕೆ ಅಂದ್ರೆ ಯಾವುದು ಯೋಜನೆಗಳ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ, ಅಂದ್ರೆ ಗೊತ್ತೇ ಇರೋದಿಲ್ಲ. ನಾವ್ ಹೇಳ್ತೀವಿ ಅಂದ್ರೆ ಹೌದಾ ಇಂಥದ್ದು ಇದೆಯಾ ಅನ್ನಂಗೆ ಆಗತ್ತೆ. ಈ ಒಂದು ಸಭೆಗಳಲ್ಲಿ ಮಾತ್ರ ನಾವು 100 ಜನ ಕೂತ್ಕೊಂಡಿರ್ಬೋದು ಅಷ್ಟೇ. ಸೊ ನೀವು ನಿಮ್ಮ ಪಕ್ಕದವರಿಗೆ ಈ ವಿಷಯ ಮಾಹಿತಿಯನ್ನ ಕೊಡ್ರಿ. ಆಮೇಲಿಂದ ಏನು ಇಲಾಖೆ ಸೌಲಭ್ಯಗಳು ಬರ್ತಿದೆ ಅದನ್ನ ಹೆಚ್ಚಿನ ರೀತಿಯಲ್ಲಿ ಪಡೆದುಕೊಳ್ಳಿ ಅಂತ ಹೇಳ್ತಾ, ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಬೆಳೆ ವಿಮಾ ಯೋಜನೆಯ ಅಧಿಕಾರಿಗಳಾದ ಅನಿಲ್ ಜಾಧವ್ ಅವರುಗಳು ಮಾತನಾಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನೋಂದಾಯಿಸಿಕೊಳ್ಳುವಂತಹ ಪ್ರಕ್ರಿಯೆ, ದೊರೆಯುವಂತಹ ಒಂದು ಪ್ರಯೋಜನಗಳು ಮತ್ತು ರೈತ ಬಾಂಧವರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಸವಿಸ್ತಾರವಾಗಿ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿದರು. प्रधानमंत्री फसल बीमा योजना 2016 में नरेंद्र मोदी ने लॉन्च किया था. ठीक है, 2016 में फरवरी मंथ में ये किया था. जो लागू हुआ था जून मंथ से फार्मर ने एनरोलमेंट करना स्टार्ट किया था. सबसे ज़्यादा कर्नाटक में भी पहले होता था, अलग है, आपके बंगाल साइड में अलग है, सब जगह पे अलग अलग होता है. क्यों करना चाहिए, हमें क्यों लेना चाहिए, उसके बारे में हमें पता नहीं है. आप लोगों को किसी को पता नहीं है. इसमें ना 4 पार्ट रहता है, 4 लॉसेस स्टेज रहता है. ठीक है, जब आप धान डालते हो उस टाइम पे अगर बारिश नहीं आता है, पानी कैनल से नहीं आता है, तो उसके लिए ना आप लोगों को एनरोल होना पड़ता है. पहले 25% तक आपको क्लेम मिलने का चांस रहता है. अगर पानी टाइम पे नहीं मिला, अगर क्रॉप ग्रोथ नहीं होता है, उस टाइम पे आपको 25% सम इंश्योर्ड सा क्लेम मिलने का चांस रहता है. वो नोटिफिकेशन देते हैं कमिश्नर ऑफिस से आएगा, जो एग्रीकल्चर ऑफिस यूनिवर्सिटी में जाता है. वो सब साइंटिस्ट आके यहाँ पे क्यों डैमेज हुआ है, क्या है करके वो लोग रिपोर्ट बना के देते हैं ऊपर. तभी जाके आप लोगों को 25% क्लेम मिलेगा. उसी टाइम पे ही मिलेगा, अदरवाइज नहीं है.
ठीक है। और दूसरा स्टेज ये रहता है, 2019 में फ्लड आया, रायचूर में फ्लड आया था 2019 अगस्त मंथ में। उस टाइम पे जब फ्लड आया था ना, पूरा बहुत डैमेज हुआ था क्रॉप, दोबारा सोइंग करना पड़ा सबको। अगर उस टाइम पे आप लोग अगर क्लेम इंश्योरेंस करते तो आपको ना क्लेम तो मिलता ही था, जितना डैमेज हुआ था ना उसके हिसाब से सर्वे करके आप सबको क्लेम मिलता था, जिन्होंने भी इंश्योरेंस करवाया है। तो वो एक हो गया, उसको बोलता है मिड टर्म एडवर्सिटी करके बोलते हैं। वो भी डिक्लेयर करता है ज्वाइंट सर्वे करके के लिए भी। इंडिविजुअल फार्मर के जैसे आप लोग ने किया है, आपके खेत में आएंगे, कितना हुआ है लॉसेस, पूरे ग्राम पंचायत कवर होता है उसमें। तीसरा लोकलाइज कैलामिटी करके बोलते हैं उसको, जो आपके गाँव में नजदीक यहाँ पे ही लॉसेस बारिश हुआ है और उधर जावड़गेरा में बारिश बिल्कुल नहीं हुआ है, पैडी क्रॉप इसमें कवर नहीं होगा। पैडी क्रॉप सिर्फ फ्लड में कवर होगा और हेवी लैंडस्लाइड, जैसे ज्यादा बारिश होके खेत में से निकल के चला जाता है, उसमें ही पैडी सिर्फ पैडी क्रॉप उसमें कवर होगा। ज्यादा बारिश होने से पैडी क्रॉप को कुछ नहीं डैमेज होता है। सब फार्मर है तो फार्मर को पता है वो, क्योंकि वो पानी में ही आने वाला क्रॉप है। 3 क्रॉप आता है, एक है पैडी, दूसरा है शुगर केन और मेस्टा करके यहाँ पे नहीं डालते हैं, नॉर्थ इंडिया में डालते हैं। तो 3 ही क्रॉप ना पानी में ज्यादा होने की वजह से वो लोकलाइज में कवर नहीं होता है, आप लोग ये समझ लीजिए। फोर्थ वन पोस्ट हार्वेस्ट लॉसेस करके बोलते हैं। पोस्ट हार्वेस्ट लॉसेस कभी कवर होगा जब आप हार्वेस्टिंग करके फील्ड पे रखे हुए रहते हो, उस टाइम पे बारिश आएगा, कुछ भी आएगा तो आपका क्रॉप डैमेज हो जाता है। अभी देखो लास्ट खरीफ में बारिश हुआ था, सब लोग ना क्रॉप कटिंग करके ही फील्ड पे रखे हुए थे, तो उस टाइम पे क्या हुआ था, बहुत डैमेज हुआ था लोगों का, फार्मर का बहुत डैमेज, क्रॉप बहुत डैमेज हुआ था। उस टाइम पे अगर आप इंटीमेशन देते हो, 72 आवर्स के अंदर आप इंटीमेशन देना पड़ता है इंश्योरेंस कंपनी को। इंश्योरेंस कंपनी को 72 आवर्स के अंदर आपको इंटीमेशन देना रहता है। उसके बाद नेक्स्ट प्रोसीजर जो रहेगा, इंश्योरेंस कंपनी वाले और गवर्नमेंट डिपार्टमेंट वाले साथ में आके कितना डैमेज हुआ है करके वो सर्वे करेंगे आपके खेत में आके। खेत में मतलब वो जहाँ पे आप लोग सुखाने के लिए रखते हो ना, वो सुखाने के लिए जहाँ पे रखते हो उसका आके सर्वे करेंगे कितना डैमेज हुआ है क्या है करके, तो उसके बेसिस पे आपको क्लेम मिलेगा। जैसे कि यहाँ पे 100 में से 10% आपका लॉस हुआ है तो 10% का आपको क्लेम देंगे, भर्ती करके आपको फार्मर के अकाउंट में डाला जाता है। ये 4 स्टेज रहता है फार्मर का। तो उधर से नोटिफिकेशन आता है, यहाँ पे जाके आप सर्वे करो। सर्वे करने के लिए अकेला नहीं करेगा यहाँ पे सर्वे, इंश्योरेंस कंपनी वाले रहेंगे, एग्रीकल्चर वाले रहेंगे और यूनिवर्सिटी से भी आएंगे। क्यों हुआ है क्या हुआ है करके सब सही देखेंगे, देख के ही करेंगे। मिड टर्म एडवर्सिटी जो सोइंग करने के बाद क्रॉप इतने स्टेज पे रहता है, उस टाइम पे अगर ज्यादा बारिश हो गया, फ्लड आ गया तो निकल जाता है क्रॉप, तो उस टाइम पे भी सेम होता है, आके सर्वे होता है, उसका भी क्लेम आप लोग ले सकते हो। और फोर्थ वन जो है पोस्ट हार्वेस्ट लॉसेस, जब आप हार्वेस्टिंग करके सूखने के लिए धूप में रखे हो तो बारिश अचानक आ जाता है तो उसमें डैमेज होने का चांस रहता है। मुंगारू में देखे थे खरीफ में, ये हुआ था नवंबर मंथ में लास्ट। रायचूर में क्या एंटायर स्टेट में हुआ था ऐसा प्रॉब्लम। तो मैं यही कहना चाहता हूँ 2019 से लेके यहाँ रायचूर डिस्ट्रिक्ट में सबसे ज्यादा क्लेम बटा है सिन्नूर तालुका में ही। जो 2019 में बचा था खरीफ में 18 करोड़ 54 लाख का अमाउंट यहाँ पे बांटा गया है। आप लोग किसी ने इंश्योरेंस नहीं करवाया। उस टाइम पे प्रिवेंटेड सोइंग लॉन्च हुआ था, यहाँ पे डिक्लेयर किया था उस टाइम पे 2019 में। सही टाइम पे पानी नहीं मिला था क्रॉप को, तो उस टाइम पे 25% तक क्लेम देने के लिए गवर्नमेंट ने डिक्लेयर किया था, तो फार्मर के अकाउंट में उसी टाइम पे पैसा भी मिल गया था। इंश्योरेंस करवाने के लिए आपका डॉक्यूमेंट्स क्या क्या लगेगा वो भी बता देता हूँ। आपका आधार कार्ड लगेगा, पानी और बैंक पासबुक और आरटीसी। आपके नाम पे खेत है तो भी कर सकते हो। अगर आप रिलीज कर रहे हो किसी का तो उस पर भी आप इंश्योरेंस करवा सकते हो। जैसे यहाँ पे CSC सेंटर हो गया, कॉमन सर्विस सेंटर हो गया, और बैंक में अगर आपका अकाउंट है तो बैंक में भी करवा सकते हो। आपके गांव में CSC सेंटर है तो इधर ही करवा लीजिए आप। ಇದೇ ಸಂದರ್ಭದಲ್ಲಿ ಸಾಮಾನ್ಯ ಸೇವಾ ಕೇಂದ್ರದ ಮುಖ್ಯಸ್ಥರಾದ ಶ್ರೀಯುತ ನಜೀಮ್ ಅವರುಗಳು ಸಹ ಈ ರೈತ ಬಾಂಧವರಿಗೆ ಈ ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆ ಕುರಿತು ಮಾಹಿತಿಯನ್ನು ನೀಡಿದರು. ಒಟ್ಟಿನಲ್ಲಿ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನ ಕಾರ್ಯಕ್ರಮವು ನಿನ್ನೆ ದಿನಾಂಕ 27/4/2022ರಂದು ಸಿಂಧನೂರು ತಾಲೂಕಿನ RH ಕ್ಯಾಂಪ್ 2ರಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ಹಾಗೂ ರೈತ ಮಹಿಳೆಯರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದಾಗುವ ಪ್ರಯೋಜನಗಳು ಹಾಗೂ ಅನುಮಾನಗಳನ್ನು ಅಧಿಕಾರಿಗಳು ಹಾಗೂ ವಿಮಾ ಪ್ರತಿನಿಧಿಗಳು ಜೊತೆಗೆ ಸಾಮಾನ್ಯ ಗ್ರಾಹಕ ಸೇವಾ ಕೇಂದ್ರದ ಸಿಬ್ಬಂದಿಯವರಿಗೆ ಚರ್ಚಿಸಿ ಮಾಹಿತಿಯನ್ನು ಪಡೆದುಕೊಂಡರು. ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ.
ಬೇಸಿಗೆ ಬಿಸಿಲು ಹೆಚ್ಚಿರುವುದರಿಂದ ಹಾಗೂ ನೀರು ಆವಿಯಾಗುವಿಕೆ ಹೆಚ್ಚಾಗಿರುವುದರಿಂದ ಭೂಮಿಯನ್ನು ಉಳುಮೆ ಮತ್ತು ಕುಂಟೆ ಹಾಯಿಸುವುದರ ಮೂಲಕ ನೀರಿನ ಸಂರಕ್ಷಣೆ ಮಾಡಬಹುದು ಮತ್ತು ಸಾವಯವ ವಸ್ತುಗಳನ್ನು ಹೊದಿಕೆಯಾಗಿ ಹರಡುವುದರಿಂದ ನೀರಿನ ಸಂರಕ್ಷಣೆ ಹಾಗೂ ಕಳೆಗಳ ಹಾನಿಯನ್ನು ಕಡಿಮೆ ಮಾಡಬಹುದು. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಕೊಳ್ಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು. ಜೊತೆಗೆ ಬಿಳಿ ಬಣ್ಣವನ್ನು ಬೆಳೆಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಮಣ್ಣಿನ ತೇವಾಂಶವನ್ನು ಸಂರಕ್ಷಣೆ ಮಾಡಲು ರೈತ ಬಾಂಧವರು ಅಂತರ್ ಬೇಸಾಯ ಮಲ್ಚಿಂಗ್ ಮತ್ತು ಕೈಕಳೆ ಮಾಡುವುದರಿಂದ ತೇವಾಂಶವನ್ನು ಸಂರಕ್ಷಣೆ ಮಾಡ್ಕೋಬಹುದು. ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಣೆ ಮಾಡಬಹುದು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿರುವ ಕೋಶ ವ್ಯವಸ್ಥೆಯಲ್ಲಿರುವಂಥ ಒಂದು ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು ರೈತ ಬಾಂಧವರು ಬೋರಾನ್ ಶೇಕಡ 5ರಷ್ಟು ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಹಾಕಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8ರಿಂದ 10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಮಾವು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಈಥ್ರೆಲ್ ಬಳಸಿ ಮಾವಿನಕಾಯಿಯನ್ನು ಹಣ್ಣು ಮಾಡಬಹುದು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ಹಾಕಬೇಕು ಮತ್ತು 1 ಮಿಲಿಲೀಟರ್ ಮಿಲಾಥಿಯಾನ್ 50 EC ದ್ರಾವಣ ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಮೀಟರ್ ದ್ರಾವಣವನ್ನು ಬಳಸಬೇಕು. ಮಾವಿನಕಾಯಿಗಳು ಉದುರುವುದನ್ನು ತಡೆಗಟ್ಟಲು 20 ppm ಅಂದರೆ 2 ಗ್ರಾಂ ನ್ಯಾಪ್ಥಲಿನ್ ಆಸಿಟಿಕ್ ಆ್ಯಸಿಡನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15ರಿಂದ 20 ದಿನಗಳಿಗೊಮ್ಮೆ ನೀರನ್ನು ಬಿಡಬೇಕು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಇನ್ನು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10ರಿಂದ 12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ರೈತ ಬಾಂಧವರು ನೋಡ್ಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಹಗಲಿನಲ್ಲಿ ಉಷ್ಣಾಂಶ 39ರಿಂದ 40 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆ ಮಾಡ್ತವೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಕಬೇಕು. ಇನ್ನು ಕೋಳಿಗಳಿಗೆ ತಂಪಾದ ನೀರು ಯಾವಾಗಲೂ ದೊರಕಿಸಿಕೊಡಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರುವಂತೆ ನೋಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ. ಬರ್ಡ್ ಫ್ಲೂ ರೋಗದ ಬಾಧೆ ಕಂಡುಬಂದಲ್ಲಿ ಸಾಧ್ಯವಾದಷ್ಟು ಬೇಗ ನಿಮ್ಮ ಪಶು ವೈದ್ಯರನ್ನು ಕಾಣಬೇಕು. ಇನ್ನು ಕುರಿ ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಿಸುವುದಲ್ಲದೆ ಕ್ರಮೇಣವಾಗಿ ಬೆದೆಗೆ ಬರಲು ಸಹಕಾರಿ ಆಗ್ತದೆ. ಹೋರಿಗಳಿಗೆ ಬೇಸಿಗೆಯಲ್ಲಿ ಕಸಿ ಮಾಡಿಸುವುದರಿಂದ ಗಾಯಗಳ ನಿರ್ವಹಣೆ ಸುಲಭ ಆಗ್ತದೆ. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಕೆರೆ, ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2ರಿಂದ 3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು. ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ. ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಕೃಷಿ ರಂಗ ಪ್ರಸಾರವಾಯಿತು.